ಲೇಖಕಿ ಬಾನು ಮುಸ್ತಕ್ರನ್ನು ಈ ಬಾರಿಯ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ 3 ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಈ 3 ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಲೇಖಕಿ ಬಾನು ಮುಸ್ತಕ್ರನ್ನು ದಸರಾಗೆ ಸರ್ಕಾರ ಆಯ್ಕೆ ಮಾಡಿರುವುದನ್ನು ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ ಇಂದು ವಿಚಾರಣೆ ನಡೆಸಿತು. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡಿದ್ದರು. ಲೇಖಕಿ ಬಾನು ಮುಸ್ತಕ್ ಕನ್ನಡ ಮತ್ತು ಹಿಂದೂ ವಿರುದ್ಧವಾಗಿ ಮಾತನಾಡಿದ್ದಾರೆ. ಜನಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಮಾತನಾಡಿದ್ದರ ಮಾಹಿತಿಯನ್ನು ಅರ್ಜಿದಾರ ಪ್ರತಾಪ್ ಸಿಂಹ ಪರ ವಕೀಲರು ಹೈಕೋರ್ಟ್ಗೆ ಮಾಹಿತಿ ನೀಡಿದರು. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಭುವನೇಶ್ವರಿ ಹಿಂದೂ ದೇವರು ಅಲ್ಲದೆ ಕುಂಕುಮದ ಬಗ್ಗೆ ಮಾತನಾಡಿದ್ದಾರೆ. ಬಾನು ಮುಸ್ತಕ್ ಅವರು ಇಸ್ಲಾಂ ಧರ್ಮದಲ್ಲಿ ಈ ಅವಕಾಶ ಇಲ್ಲ. ಬಾನು ಮುಸ್ತಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಸರಿಯಲ್ಲ, ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಎಂದು ವಕೀಲ ಸುದರ್ಶನ್ ಹೈಕೋರ್ಟ್ನಲ್ಲಿ ವಾದಿಸಿದ್ದರು. ವಾಕ್ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮಾಡಲು ಹೇಗೆ ಸಾಧ್ಯ ಎಂದು ಜಡ್ಜ್ ಪ್ರತಾಪ್ ಸಿಂಹ ಪರ ವಕೀಲರನ್ನು ಪ್ರಶ್ನಿಸಿತು. ಆಗ ಅರ್ಜಿದಾರರ ಪರ ವಕೀಲ ಸುದರ್ಶನ್ ಇದು ಹಿಂದೂ ಧರ್ಮದ ಆಚರಣೆ ಎಂದು ಹೇಳಿದ್ದರು. ಈ ದೇಶದಲ್ಲಿ ಯಾರು ಕೂಡ ತಮ್ಮ ಹೇಳಿಕೆ ನೀಡಬಾರದು ಎಂದಿದೆಯೇ ಎಂದು ಜಡ್ಜ್ ಪ್ರಶ್ನೆ ಕೇಳಿದ್ದರು. ಅದಕ್ಕೆ ನಾವು ಹಾಗೆ ಹೇಳುತ್ತಿಲ್ಲ ಎಂದು ಸುದರ್ಶನ್ ವಾದಿಸಿದರು. ಬಾನು ಮುಸ್ತಕ್ ಆಯ್ಕೆ ಪ್ರಶ್ನಿಸಲು ನಿಮಗೆ ಸಾಂವಿಧಾನಿಕ ಹಕ್ಕು ಏನಿದೆ ಎಂದು ಹೈಕೋರ್ಟ್ ಪೀಠ ಪ್ರತಾಪ್ ಸಿಂಹ ಪರ ವಕೀಲರನ್ನು ಪ್ರಶ್ನಿಸಿತು. ಉದ್ಘಾಟನೆಗೆ ಬಂದವರು ಹೂವಿನ ಅಭಿಷೇಕ ಮಾಡಬೇಕು. ದಸರಾ ಉದ್ಘಾಟನೆಯಲ್ಲಿ ಸಾಕಷ್ಟು ಧಾರ್ಮಿಕ ಕೆಲಸ ಇವೆ ಎಂದು ಅರ್ಜಿದಾರರ ಪರ ವಕೀಲರು ವಾದಿಸಿದರು. ನಿಮ್ಮ ಅಭಿಪ್ರಾಯವನ್ನು ಕೂಡ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು, ಆದರೆ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಎಂದು ಹೈಕೋರ್ಟ್ ಸಿಜೆ ಅರ್ಜಿದಾರರ ಪರ ವಕೀಲ ಸುದರ್ಶನ್ ಅವರನ್ನು ಪ್ರಶ್ನಿಸಿತು. ಇದು ಹಿಂದೂ ಧರ್ಮದ ಹಬ್ಬ, ಇದಕ್ಕೆ ಸಾಕಷ್ಟು ನ್ಯಾಯಾಲಯದ ತೀರ್ಪುಗಳು ಇದ್ದಾವೆ ಎಂದು ವಕೀಲ ಸುದರ್ಶನ್ ಹೈಕೋರ್ಟ್ನ ಕೆಲ ತೀರ್ಪುಗಳನ್ನು ಉಲ್ಲೇಖಿಸಿ ವಾದಿಸಿದ್ದರು. ಬಾನು ಮುಸ್ತಕ್ ಅವರಿಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ, ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ, ಇದು ಜಾತ್ಯತೀತ ಹಬ್ಬವಲ್ಲ ಎಂದು ವಕೀಲ ಸುದರ್ಶನ್ ವಾದಿಸಿದ್ದರು. ಆದರೆ ಹೈಕೋರ್ಟ್ನ ಸಿಜೆ ಅವರ ನೇತೃತ್ವದ ಪೀಠವು ಮೈಸೂರು ದಸರಾ ಜಾತ್ಯತೀತ ಹಬ್ಬ ಎಂದು ಹೇಳಿತು. ಮತ್ತೋರ್ವ ಅರ್ಜಿದಾರರ ಪರ ವಕೀಲ ರಂಗನಾಥ್ ಕೂಡ ಹೈಕೋರ್ಟ್ ಸಿಜೆ ಪೀಠದಲ್ಲಿ ಇದೇ ಕೇಸ್ ಬಗ್ಗೆ ವಾದ ಮಂಡಿಸಿದರು. ಇಲ್ಲಿ ಬೇರೊಂದು ಧರ್ಮದ ವ್ಯಕ್ತಿ ದಸರಾ ಉದ್ಘಾಟನೆ ಮಾಡಬಹುದು ಅನ್ನೋದು ಪ್ರಶ್ನೆಯಾಗಿದೆ. ಹಿಂದೂ ದೇವರ ಪೂಜೆಯನ್ನು ಆಗಮಶಾಸ್ತ್ರದಿಂದ ಪ್ರತ್ಯೇಕಿಸಲಾಗುವುದು, ಹಿಂದೂವಲ್ಲದ ವ್ಯಕ್ತಿ ಉದ್ಘಾಟನೆ ಮಾಡಬಹುದು ಅನ್ನೋದು ಪ್ರಶ್ನೆ ಎಂದು ವಕೀಲ ರಂಗನಾಥ್ ಪ್ರಶ್ನಿಸಿದರು. ಆ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಎಂದು ಹೈಕೋರ್ಟ್ ಪೀಠ ಹೇಳಿತು. ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಬಾರದು ಎಂದು ದೇವಸ್ಥಾನ ಅಥವಾ ಟ್ರಸ್ಟ್ನವರು ಯಾರೂ ನಮ್ಮ ಮುಂದೆ ಬಂದಿಲ್ಲ ಎಂದು ಹೈಕೋರ್ಟ್ ಪೀಠ ಹೇಳಿತು. ಇನ್ನು ರಾಜ್ಯ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದಿಸಿದ್ದರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೊದಲು ಅರ್ಜಿ ಹಾಕಿದ್ದಾರೆ. ಸರ್ಕಾರದ ಆಯ್ಕೆಯನ್ನು ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಸಿದ್ದಾರೆ. ಮುಸ್ಲಿಂ ವ್ಯಕ್ತಿಯನ್ನು ಕರೆಯಬಾರದು ಅಂತ ಹೇಳುತ್ತಿದ್ದಾರೆ. ಅವರೇ ಸಂಸದರಾಗಿದ್ದಾಗ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದರು. ಈ ವಿಚಾರವನ್ನು ಬಹಿರಂಗಪಡಿಸಲಿಲ್ಲ. ಈಗ ಅರ್ಜಿ ಹಾಕಿದ್ದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ದಂಡ ವಿಧಿಸಬೇಕು. ಆದರೆ ಮುಸ್ಲಿಂ ವ್ಯಕ್ತಿಯನ್ನು ಕಾರ್ಯಕ್ರಮಕ್ಕೆ ಕರೆಯುತ್ತಿರುವುದು ಇದು ಮೊದಲೇನಲ್ಲ. ಇಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೆ ಅಷ್ಟೇ ಬಾನು ಮುಸ್ತಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಅವರನ್ನು ಆಯ್ಕೆ ಮಾಡಿಲ್ಲ. ಬಾನು ಮುಸ್ತಕ್ ಅವರು ಬೂಕರ್ ಪುರಸ್ಕೃತರು, ಹೀಗಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಮುಂಚೆ ಲೇಖಕರಾದ ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆ ಮಾಡಿದ್ದಾರೆ. ಈಗ ಬಾನು ಮುಸ್ತಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ದಸರಾ ಕಮಿಟಿ ಅಧಿಕಾರಿಗಳ ಜೊತೆ ನಿರ್ಧಾರ ಮಾಡಿಯೇ ಇವರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಈ ಬಾರಿ ಮಾತ್ರ ಹಿಂದೂ ಮುಸ್ಲಿಂ ಅಂತ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಬೇರೆ ರೀತಿಯ ಸಂದೇಶ ಹೋಗ್ತಾ ಇದೆ ಎಂದು ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದಿಸಿದರು. ಕೆಲ ಫೋಟೋಗಳನ್ನು ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸಲ್ಲಿಸಿದರು. ವಾದ ಪ್ರತಿವಾದ ಆಲಿಸಿದ ಬಳಿಕ ಹೈಕೋರ್ಟ್ ಸಿಜೆ ನೇತೃತ್ವದ ಪೀಠವು ಎಲ್ಲ 3 ಅರ್ಜಿಗಳನ್ನು ವಜಾಗೊಳಿಸಿ ಆದೇಶ ನೀಡಿದೆ. ಈ ಬಾರಿಯ ಮೈಸೂರು ದಸರಾ ಉದ್ಘಾಟನಾಕಾರರಾಗಿ ಬೂಕರ್ ಪ್ರಶಸ್ತಿ ಬಾನು ಮುಸ್ತಕ್ ಅವರನ್ನು ಆಯ್ಕೆ ಮಾಡಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ 3 ಅರ್ಜಿಗಳು ವಜಾಗೊಳಿಸಿ ಹೈಕೋರ್ಟ್ ಸಿಜೆ ಪೀಠ ಆದೇಶ ನೀಡಿದೆ. ಇದರಿಂದ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಉಳಿದ 2 ಅರ್ಜಿದಾರರಿಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿದೆ. ವಿಸ್ತೃತ ಆದೇಶ ಪ್ರಕಟಿಸುವುದಾಗಿ ತಿಳಿಸಿ 3 ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಆದೇಶದ ಬಳಿಕವೂ ವಕೀಲ ಸುದರ್ಶನ್ ವಾದ ಮಂಡನೆಗೆ ಮುಂದಾಗಿದ್ದರು. ನಮ್ಮ ಆದೇಶ ನೀಡಲಾಗಿದೆ, ನಿಮ್ಮ ಮೇಲೆ ದಂಡ ವಿಧಿಸಬೇಕೆ ಎಂದು ಹೈಕೋರ್ಟ್ ಕೋಪಗೊಂಡು ವಕೀಲ ಸುದರ್ಶನ್ ಅವರನ್ನು ಪ್ರಶ್ನಿಸಿತು. ಶಿಷ್ಟಾಚಾರ ಪಾಲಿಸುವುದು ಬೇರೆ ವಿಚಾರ, ಆದರೆ ನಿಮ್ಮ ಕಾನೂನಾತ್ಮಕ ಹಕ್ಕಿನ ಬಗ್ಗೆ ವಾದ ಮಂಡಿಸಿ.
ಧರ್ಮವನ್ನು ಪಾಲಿಸುವ ಹಕ್ಕನ್ನು ಸಂವಿಧಾನದಲ್ಲಿ ಗುರುತಿಸಲಾಗಿದೆ ಎಂದು ಸಿಜೆ ಹೇಳಿದರು. ಈ ವೇಳೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅರ್ಜಿದಾರರ ಪರ ವಕೀಲರು ಉಲ್ಲೇಖಿಸಿದರು. ಪೂಜಾರಿಯ ಪೂಜೆ ಹಕ್ಕನ್ನು ಕಿತ್ತುಕೊಂಡರೆ ಪ್ರಶ್ನಿಸಬಹುದು, ವ್ಯಕ್ತಿಯ ಆಸ್ತಿಯನ್ನು ಕಿತ್ತುಕೊಂಡರೆ ಪ್ರಶ್ನಿಸಬಹುದು, ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಎಂದು ಸಿಜೆ ಪ್ರಶ್ನಿಸಿದರು. ಹಿಂದೂ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆಗೆ ಮಹತ್ವ ಇದೆ. ಬಾನು ಮುಸ್ತಕ್ ಅವರಿಗೆ ಅರ್ಶಿನೆ ಕುಂಕುಮದಲ್ಲಿ ನಂಬಿಕೆ ಇಲ್ಲ. ಧಾರ್ಮಿಕ ಆಚರಣೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿದೆ ಎಂದು ಅರ್ಜಿದಾರರ ಪರ ವಕೀಲ ವಾದಿಸಿದರು. ನೀವು ಓದುತ್ತಿರುವ ತೀರ್ಪಿನ ಮೊದಲ ಲೈನ್ ಓದಿ ಎಂದು ಸಿಜೆ ಹೇಳಿದರು. ಸನಾತನ ಧರ್ಮ ಎಲ್ಲ ವಿಧದ ನಂಬಿಕೆಗಳನ್ನು ಒಳಗೊಂಡಿದೆ. ಬಾನು ಮುಸ್ತಕ್ ತಮ್ಮ ಹಿಂದಿನ ಹೇಳಿಕೆ ಹಿಂಪಡೆಯಬೇಕು. ಹಿಂದೂ ಧರ್ಮವನ್ನು ಅಗೌರವಯುತವಾಗಿ ಕಾಣುವವರಿಗೆ ಉದ್ಘಾಟನೆಗೆ ಅವಕಾಶ ಬೇಡವೆಂದು ವಕೀಲರು ವಾದಿಸಿದರು. ದೇವಾಲಯಗಳಿಗೆ ಯಾರು ಬೇಕಾದರೂ ಬರಲು ಅವಕಾಶವಿದೆ ಎಂದು ಎಜೆ ಶಶಿಕುಮಾರ್ ಶೆಟ್ಟಿ ಹೇಳಿದ್ದರು. ಲೇಖಕಿಯನ್ನು ಹಿಂದೂ ವಿರೋಧಿ ಎನ್ನುವುದು ಸರಿಯಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕೆಂದು ಅವರಿಗೆ ಇಚ್ಛೆ ಇತ್ತೆಂದು ಹೇಳಿದ್ದಾರೆ. ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶ ನೀಡಬಾರದೆಂದು ಎಜೆ ವಾದಿಸಿದ್ದರು. ಸರ್ಕಾರ ಜಾತ್ಯತೀತ ಕಾರ್ಯಕ್ರಮ ನಡೆಸುತ್ತಿದೆ. ಹಿಂದೂಗಳಲ್ಲದವರು ದೇಗುಲಕ್ಕೂ ಬರಬಹುದೆಂಬುದು ನಮ್ಮ ವಾದವಲ್ಲ. ನಿಸಾರ್ ಅಹಮದ್ ಕೃಷ್ಣನ ಕುರಿತು ಕವಿತೆ ಬರೆದಿದ್ದಾರೆ. ಬಾನು ಮುಸ್ತಕ್ಗೂ ನಿಸಾರ್ ಅಹಮದ್ಗೂ ಹೋಲಿಕೆಯಿಲ್ಲ ಎಂದು ಎಜೆ ಶಶಿಕಿರಣ್ ಶೆಟ್ಟಿ ವಾದಿಸಿದರು. ಬಾನು ಮುಸ್ತಕ್ ತಮ್ಮ ಹೇಳಿಕೆಯನ್ನು ಹಿಂಪಡೆದರೆ ಮಾತ್ರ ಪರಿಗಣಿಸಬೇಕು ಎಂದು ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ವಾದಿಸಿದರು. ಯಾವುದೇ ಹಕ್ಕು ಉಲ್ಲಂಘನೆ ಇಲ್ಲದಿರುವುದರಿಂದ PIL ವಜಾಗೊಳಿಸಲಾಗಿದೆ ಎಂದು ಹೈಕೋರ್ಟ್ನ ಸಿಜೆ ವಿಭು ಬಕ್ರು ಮತ್ತು ನ್ಯಾಯಾಧೀಶರಾದ CM ಜೋಶಿ ಅವರಿದ್ದ ಪೀಠ ಆದೇಶ ನೀಡಿದೆ. ಅರ್ಜಿದಾರ ಪ್ರತಾಪ್ ಸಿಂಹ ಅವರಿಗೆ ದಂಡ ವಿಧಿಸಬೇಕೆಂದು ಮತ್ತೆ ಎಜೆ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದರು. ವಿಜಯದಶಮಿ ಎಂದರೆ ಕೆಟ್ಟದವರ ವಿರುದ್ಧ ಒಳ್ಳೆಯವರ ವಿಜಯ. ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಸಿಜೆ ವಿಭು ಕುಬ್ರಾ ಹೇಳಿದ್ದರು. ಕೊನೆಗೆ 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಹೈಕೋರ್ಟ್ನ ಸಿಜೆ ನೇತೃತ್ವದ ವಿಭಾಗೀಯ ಪೀಠ ವಜಾಗೊಳಿಸಿ ಆದೇಶ ನೀಡಿತು.